ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸುಮ್ಮನೆ ನಾನು ವೈದೇಹಿ ಮೇಲೆ ಗೊತ್ತಿಲ್ಲದೆ ಆರೋಪ ಮಾಡ್ತೀನ? ಇಬ್ರು ಒಟ್ಟಿಗೆ ಇರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಶ್ರೀಯಾನ ಮದುವೆ ಆಗಿ ವೈದೇಹಿನ ಪ್ರೀತಿಸೋದು ಅವ್ರದೇ ತಪ್ಪು ಅಲ್ಲ. ಶ್ರೀಯಾಗೆ ಅನ್ಯಾಯ ಮಾಡಬೇಕು ಅಂತ ವೈದೇಹಿಗೆ ಹೇಗನ್ನಿಸ್ತು? ಅನ್ಯಾಯ ಆಗಿರೋದು ವೈದೇಹಿ ಅಕ್ಕಂಗೆ, ಶ್ರೀಯಾ ಅಕ್ಕಂಗಲ್ಲ. ನಿಮಗೆ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಾ. ಮಾರುತಿ, ಹೌದಮ್ಮ, ಅಕ್ಕಂಗೆ ಅನ್ಯಾಯ ಆಗಿರ್ಬೋದು, ಆದರೆ ಅಕ್ಕನ ಬಗ್ಗೆ ನೀನು ತಪ್ಪು ತಿಳ್ಕೊಬೇಡ. ನಿನಗೆ ಗೊತ್ತಿಲ್ದಿರೋ ಒಂದು ಸತ್ಯ ಇದೆಯಮ್ಮ. ಭಾವ ಪ್ರೀತಿಸಿದ್ದು ಶ್ರೀಯಕ್ಕನಲ್ಲ, ವೈದೇಹಿ ಅಕ್ಕನ್ನ. ಆದ್ರೆ ಒಂದೇ ಒಂದು ಚಿಕ್ಕ ತಪ್ಪಿಂದ ಶ್ರೀಯಕ್ಕನ್ ಪ್ರೀತಿಸಿದ್ದಾರೆ ಅಂತ ಮದ್ವೆ ಏರ್ಪಾಡು ಮಾಡ್ಕೊಂಡ್ರು. ವೈದೇಹಿ ಅಕ್ಕ ಯಾವ ತಪ್ಪು ಮಾಡಿಲ್ಲ. ಆ ಸ್ಥಾನ ವೈದೇಹಿ ಅಕ್ಕಂದು, ಶ್ರೀಯಕ್ಕಂದಲ್ಲ. ಪಾಪ ವೈದೇಹಿ ಅಕ್ಕ ಮತ್ತೆ ಭಾವ ಅವರಿಬ್ರು ಅವ್ರ ಪ್ರೀತಿನ ಮರೆಯಕ್ಕಾಗ್ದೆ ಪಾಪ ಎಷ್ಟು ನೊಂದಿದ್ದಾರೆ ಅಂತ ನಿಂಗೆ ಗೊತ್ತಿಲ್ಲ. ನೋಡಕ್ಕ, ನಿನ್ ಬಗ್ಗೆ ಎಲ್ಲರೂ ಏನೇನೋ ಮಾತಾಡ್ತಿದ್ದಾರೆ. ನನ್ನ ಕೈಯಲ್ಲೇ ಇಲ್ದೇ ಇರೋ ನನ್ನ ಜೀವನದ ಬಗ್ಗೆ ಯಾರೇನು ಮಾತಾಡಿದ್ರೆ ಏನು ಮಾಡೋಕ್ಕಾಗತ್ತೆ ಮಾರುತಿ? ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡಿ. ತಂಗಿಗೋಸ್ಕರ ತಾಳಿ ಭಾರ ಮಾತ್ರ ಹೊರ್ತೀಯ ಅಂತ ಅಂದ್ಕೊಂಡಿದ್ದೆ. ಮನ್ಸಲ್ಲಿ ಇಷ್ಟೊಂದು ನೋವಿನ ಭಾರನ ಹೊರ್ತಿದ್ಯಾ ತಾಯಿ? ನೀವಿಬ್ರು ಪ್ರೀತಿಸ್ತಾ ಇರೋ ವಿಷಯ ನನಗೆ ಗೊತ್ತಿಲ್ಲಮ್ಮ. ಗೊತ್ತಿದ್ರೆ ಯಾರೇನ್ ಅಂದ್ಕೊಂಡ್ರು ಅವತ್ತೇ ನಿಜ ಹೇಳ್ಬಿಡ್ತಿದ್ದೆ. ನಿನ್ ಸ್ಥಾನಕ್ಕೆ ನಾನು ಶ್ರೀಯಾನ ಕಳಿಸ್ತಾನೆ ಇರ್ಲಿಲ್ಲ. ಇನ್ನೇನ್ ಮಾಡೋದಮ್ಮ, ಅವ್ರವ್ರ ಹಣೆ ಬರಹಕ್ಕೆ ತಕ್ಕ ಹಾಗೆ ಅವ್ರವ್ರ ನಿಜಾನ ದೇವ್ರೇ ಹೊರಗೆ ಹಾಕ್ತಿದ್ದಾನೆ. ನೋಡು, ನಾನೇ ಚಿಕ್ಕ ಸೊಸೆ ಅನ್ನೋ ವಿಷಯ ನಮ್ಗೆಲ್ಲ ಗೊತ್ತು. ಅದನ್ನ ಹೊರಗೆ ಹಾಕಿದ್ರೆ ಇಲ್ಲಿ ಸಮಸ್ಯೆ ಬಗೆಹರಿಯತ್ತೆ ಅನ್ನೋದು ಕೂಡ ಗೊತ್ತು. ಆದ್ರೂ ಹೇಳಕ್ಕಾಗ್ತಿದ್ಯಾ? ಈ ಮನೆ ಭವಿಷ್ಯದಲ್ಲಿ ಕಷ್ಟನೇ ಬರ್ದಿದ್ದಾನೆ ಅನ್ಸುತ್ತೆ ಆ ದೇವ್ರು. ಅದು ಮುಗಿಯೋ ಸಮಯ ಬಂದಾಗ ಯಾವಾಗ ಹೇಳ್ಬೇಕು, ಯಾರ ಹತ್ರ ಹೇಳಿಸ್ಬೇಕೋ ಆ ದೇವ್ರೆ ಅದನ್ನ ನೋಡ್ಕೊಳ್ತಾನೆ. ನಿಂದು ಸೂಪರ್ ಬ್ರೈನ್. ಎಂಥ ಸ್ಕೆಚ್ ಹಾಕಿದ್ಯಾ ಗೊತ್ತಾ? ಮತ್ತೆ ನನ್ನ ಆಟಕ್ಕೆ ಇಳಿಸಿದ್ಯಾ. ಈ ಹೋಮ ಏನಾದರೂ ನನ್ನ ಕೈಯಾರೆ ಆದರೆ ಆಮೇಲೆ ರಾಜ್ಯಾಧಿಪತಿ ಪದವಿ ಕೂಡ ನನ್ನ ವಶಕ್ಕೆ ಮಾಡ್ಕೋತೀನಿ. ಆದರೆ ಹೋಮ ನನ್ನ ಕೈಲಿ ಮಾಡಿಸ್ತಾರೆ ಅಂತ್ಯಾ? ಏನ್ ಬೇರೆ ದಾರಿ ಏನಿದೆ? ಈ ಹೋಮ ಖಂಡಿತ ನಡಿಲೇಬೇಕು. ಈಗಿಂದೀಗ್ಲೇ ಶ್ರೀಯಾ ವಾಪಸ್ ಬರಲ್ಲ. ಏನು ಉಳ್ದಿರೋ ಆಪ್ಷನ್ ನೀನೇ. ಇದನ್ನ ನಿಲ್ಸೋದಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಇವರು ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ರು ಅಂದ್ಯಲ್ಲ, ಮತ್ ಇವ್ರೇನಿಲ್ಲಿ? ವಿಷಯ ಇಲ್ದೆ ಇವ್ರಿಲ್ ಬರಲ್ವಲ್ಲ? ಆ ವಿಷಯ ಏನು ಅಂತ ತಿಳ್ಕೊಂಬರ್ತೀನಿ. ನೀನು ಒಳಗೆ ಹೋಗು.
ಹಲೋ, ಹೇಳೆ. ಏನ್ರಿ ನ್ಯೂಸ್ ನೋಡಿದ್ರಾ? ಹಾ, ನೋಡ್ದೆ ಕಣೆ. ಆ ಹುಡುಗಿ ದಶರಥ ರಾಮ್ ಅವ್ರ ಸೊಸೆ ಅಲ್ಲ ಅಂತ ಹೇಳಿಲ್ವಾ? ಹೇಳಿದ್ದೆ, ಆದರೆ ಪಾಪ ದಶರಥ ರಾಮ್ ಅವರು ಕೋಮಾಗ ಹೋಗಿರೋದ್ರಿಂದ ಅವ್ರ ಮನೆಯವ್ರಿಗೆ ಯಾರಿಗೂ ವಿಷಯ ಗೊತ್ತಿಲ್ಲ. ಈಗ ಅವ್ರ ಮನೇಲೇ ಇದ್ದೀನಿ, ಅವ್ರಿಗೆ ವಿಷಯ ತಿಳಿಸ್ತೀನಿ. ಸಂಬಂಧ ಇಲ್ಲದೆ ಇರೋರು ಕೂಡ ನನ್ನ ವಿಷಯದಲ್ಲಿ ತಲೆ ಹಾಕ್ತಾರೆ. ಆ ದೇವರು ನಮಗೆ ಎಂಥ ಪರೀಕ್ಷೆ ಕೊಟ್ಬಿಟ್ಟ. ಈಗ ನಾವೇನ್ ಮಾಡೋದು? ಅಮ್ಮ, ಇದೆಲ್ಲ ನನ್ನ ಮಗಳಿಂದಾನೇ ನಡೆದಿದ್ದು. ಈ ಘಟನೆಗೆಲ್ಲ ನಾನೇ ಕಾರಣ. ಕ್ಷಮಿಸಿ ಅಂತ ಕೇಳೋದನ್ನ ಬಿಟ್ಟು ಬೇರೆ ದಾರಿ ಇಲ್ಲ. ಎಲ್ಲ ನಮ್ಮ ಹಣೆ ಬರಹ ಅಣ್ಣ, ನೀವೇನ್ ಮಾಡಕ್ಕಾಗತ್ತೆ? ಈಗ ಯಾರನ್ನಾರು ಬೈಯೋದ್ರಿಂದ ಏನು ಉಪಯೋಗ ಹೇಳು? ಹೋಮ ನಡೆಯೋ ಹಾಗೆ ನೋಡ್ಕೋಬೇಕು. ಏನ್ ಮಾಡೋದು ಕೌಸಲ್ಯ? ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅತ್ತೆ. ನಾವ್ ಮಾಡಕ್ ಹೊರಟಿರೋ ಕೆಲ್ಸ ಪುಣ್ಯವಾದ್ದು, ಮನೇಲಿ ನಡೀತಾ ಇರೋ ಹೋಮ ಪವಿತ್ರವಾದದ್ದು. ಆದ್ರೂ ಇಂಥ ಪರಿಸ್ಥಿತಿ ಯಾಕೆ ಬಂತೋ ನನಗೆ ಅರ್ಥನೇ ಆಗ್ತಿಲ್ಲ. ಅದೇನೇ ಆದ್ರೂ ಈ ಹೋಮ ನಡೀಲೇಬೇಕು ಕೌಸಲ್ಯ. ಇದು ನನ್ನ ಮಗನ ಕನಸು, ನಡೀಲೇಬೇಕು. ಹೋಗ್ಲಿ, ಊರ್ಮಿಳ ಹೇಳಿದ ಹಾಗೆ ವಾಲಿ ಕೈಲಿ ಮಾಡಿಸೋಣವಾ? ಅಮ್ಮ, ಅಪ್ಪಿ ತಪ್ಪಿನೋ ಅಂತ ಯೋಚನೆ ಮಾಡಬೇಡಿಮ್ಮ. ಅವನಿಗೆ ಅರ್ಹತೆ ಇಲ್ಲ, ಅವನ ಬುದ್ಧಿನೇ ಒಳ್ಳೇದಲ್ಲ. ಇದಕ್ಕಿಂತ ನನ್ನ ಮಗನ ಬಗ್ಗೆ ಹೆಚ್ಚಿಗೆ ನಾನು ಹೇಳೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಗೆ ಅದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ದಯಾ. ಹೋಮ ಅರ್ಧಕ್ಕೆ ನಿಲ್ಲಿಸಬಾರ್ದು ಅನ್ನೋ ವಿಷಯ ನಿನಗೂ ಗೊತ್ತಲ್ವಾ? ಏನಾದ್ರೂ ಮಾಡಿ ಅತ್ಗೆ, ಅವನಿಂದ ಮಾತ್ರ ಬೇಡ. ನಿಜ ಅಮ್ಮ, ಅವನು ಜೈಲಿಂದ ಹೇಗೆ ಬಂದ ಅನ್ನೋದು ಕೂಡ ನನಗೆ ಅನುಮಾನ ಇದೆ. ವಾಲಿ ಮೇಲೆ ನಂಬಿಕೆ ಇಲ್ದೇನೆ ತಾನೆ ಅಪ್ಪ ರಾಜ್ಯಾಧಿಪತಿ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಕೂಡ ಅವನು ಕೊಡದೆ ತಮ್ಮನು ಕೊಟ್ಟಿದ್ದು. ವಾಲಿ ಮಾತ್ರ ಬೇಡಮ್ಮ. ಇದಕ್ ಪರಿಹಾರ ಏನು? ಏನ್ ಮಾಡೋದು? ನೀವೇನೂ ಅನ್ಕೊಳ್ಳಲ್ಲ ಅಂದ್ರೆ ನಂದೊಂದು ಸಲಹೆ. ಏನು ಅಂತ ಹೇಳಪ್ಪ. ಇದು ನಿಮ್ಮ ಕೈಯಲ್ಲೇ ಇದೆ ಅಂಕಲ್. ಆ ಥರ ಏನಾದರೂ ಇದ್ರೆ ಹೇಳಪ್ಪ. ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಏನ್ ಮಾಡ್ಬೋದು ಅಂತ ಹೇಳು. ಏನಂದ್ರೆ, ನೀವು ವೈದೇಹಿನ ಕೊಟ್ಟು ದೇವಾಂಶ್ ಅವ್ರ ಜೊತೆ ಮದುವೆ ಮಾಡಿಸಿ.
ಮದುವೆ ಆದ್ಮೇಲೆ ದಂಪತಿಗಳು ಸೇರಿ ಹೋಮಕ್ಕೆ ಕೂತ್ಕೋತಾರೆ. ಸಮಸ್ಯೆಗೆ ಪರಿಹಾರ ಸಿಗತ್ತೆ. ಮದುವೆನಾ? ಅಷ್ಟಕ್ಕೂ ಆ ಥರ ಮಾಡಬಹುದೋ ಇಲ್ವೋ ಅಂತ ಗೊತ್ತಿಲ್ಲ. ಏನ್ ಹೇಳ್ತೀಯ ಕೌಸಲ್ಯ? ಇನ್ನೇನು ಯೋಚನೆ ಮಾಡ್ಬಿಡಿ ಅತ್ಗೆ. ಈ ಮದುವೆ ನಡೆದ್ರೆ ಎಲ್ರಿಗೂ ಎಲ್ಲದಕ್ಕೂ ಒಳ್ಳೇದು. ನನ್ನ ಮಗನ ಕೈಯಲ್ಲಿ ಹೋಮ ಮಾಡಿಸೋಕ್ಕಿಂತ ಈ ಮದುವೆ ನಡೆಸೋದು 1,00,000 ಪಾಲ್ ಮೇಲು. ಮದುವೆ ನಡೆಸ್ಬಿಡಿ. ಅಂಕಲ್, ನೀವೇ ಹೇಳಿ, ಒಂದು ಮದುವೆಯಿಂದ ಶುರುವಾದ ಚಿಕ್ಕ ತಪ್ಪನ್ನ ಇನ್ನೊಂದು ಮದುವೆಯಿಂದ ಸರಿ ಮಾಡ್ಬೋದಲ್ವಾ? ಹೇಯ್, ಇಲ್ಲಿಗೆ ನೀನ್ ಯಾಕೆ ಬಂದೆ? ಏನೋ ಮಾಡ್ತಿದ್ಯಾ? ಅಮ್ಮ, ನೀನ್ ಮಾತ್ರ ಈ ವಿಷಯದಲ್ಲಿ ತಲೆ ಹಾಕೋದಕ್ಕೆ ಬರಬೇಡ. ಅಮ್ಮ, ನನ್ನ ದೊಡ್ಡ ಮಗಳು ಚಿಕ್ಕ ಮಗಳ ತರ ಅಲ್ಲ ಅಮ್ಮ. ಮನೆ ಮರ್ಯಾದೆಗೆ ಗೌರವಕ್ಕೆ ಬೆಲೆ ಕೊಡೋ ಅಂತವಳು. ಪ್ರಾಣ ಹೋಗೋಂಥ ಸ್ಥಿತಿ ಬಂದ್ರು ನಿಮ್ ಮನೆ ಮರ್ಯಾದೆ ಹೋಗೋದಿಲ್ಲ. ಈ ಮನೆಗೆ ಸೊಸೆ ಆಗೋ ಅರ್ಹತೆ ಚಿಕ್ಕ ಮಗಳಿಗಿಂತ ದೊಡ್ಡ ಮಗಳಿಗೆ ಇರೋದು. ದಯಮಾಡಿ ವೈದೇಹಿನ ಸೊಸೆ ಆಗಿ ಸ್ವೀಕರಿಸಿ. ನಮ್ಮಿಂದ ಆಗಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಿ. ಶ್ರೇಯಾ ವಾಪಸ್ ಬರ್ತಾಳೆ ಅಂತ ಅನ್ಕೊಂಡಿದ್ದೀರಾ? ಆವಾಗಲೇ ಶ್ರೇಯಾ ಹೇಳಿದ ಮಾತನ್ನು ಕೇಳಿ
ಟಿವಿಲಿ ಹಾಕಿರೋ ಹಾಡನ್ನ ನೋಡಿ ಅವಳು ವಾಪಸ್ ಬರ್ತಾಳೆ ಅಂತ ನಂಬಿಕೆ ಇಲ್ಲ. ವಾಪಸ್ ಬಂದ್ರೆ ಶ್ರೀಯಾ ಮನೆ ಬಿಟ್ಟು ಹೋಗಿ ಇನ್ನು 3 ಗಂಟೆನೂ ಆಗಿಲ್ಲ, ಆಗ್ಲೇ 3 ಗಂಟೆ ಹಾಕೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀರಾ? ಅಂದ್ರೆ ಒಬ್ಬ ವ್ಯಕ್ತಿ ಮನೆ ಬಿಟ್ಟು ಹೋದ್ಮೇಲೆ ಬಿಟ್ಬಿಡ್ತೀರಾ? ಅವಳು ಮನೆ ಬಿಟ್ಟು ಹೋದ್ಮೇಲೆ ಬಿಟ್ಬಿಡ್ತೀರಾ? ಅಷ್ಟೇ 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 ಅಷ್ಟೇ. ಅವಳು ಈ ಮನೆ ಬಿಟ್ಟು ಹೋಗಿ 3 ಗಂಟೆ ಆಗಿರ್ಬೋದು, ಆದ್ರೆ ತಲೆ ತಲಾಂತರದಿಂದ ಕಾಪಾಡ್ಕೊಂಡ್ ಬಂದಿರೋ ಈ ಮನೆ ಮರ್ಯಾದೆನ ಮಣ್ಪಾಲ್ ಮಾಡ್ಬಿಟ್ಲು. ಈಗಿಂದೀಗ್ಲೇ ಅವಳು ಬಂದ್ರೂನು ನನ್ನ ಸೊಸೆ ಆಗಿರೋದು ಹಾಗಿರ್ಲಿ, ಈ ಮನೇಲಿ ಕೆಲ್ಸದೋಳ್ ಜಾಗ ಅವಳಿಗೂ ಸಂಬಂಧ ಮುಗ್ದೋಯ್ತು ಅನ್ಕೊಂಡೆ. ಆದ್ರೆ ಆಗ್ಲೇ ಏನಾದ್ರೂ ಅಂದಿದ್ರೆ ಕಣ್ಮುಂದೆನೆ ಮಗಳಿಗೆ ಬೈದೆ ಅಂತ ನೀವು ಬೇಜಾರು ಮಾಡ್ಕೋತೀರಾ ಅನ್ಕೊಂಡು ನನ್ನ ಕೋಪನ ತಡ್ಕೊಂಡು ಸುಮ್ಮನೆ ಕೂತಿದ್ದೆ. ಮಗಳನ್ನ ಹೀಗ್ ಬೆಳೆಸಿದಾರಲ್ಲ ಅಂತ ನಿಮ್ಮೇಲೂ ಸಹ ಕೋಪ ಬಂದಿತ್ತು. ಆದ್ರೆ ಈಗ ನೀವು ನಿಮ್ಮ ಮಗಳ ಬಗ್ಗೆ ಚಿಂತೆ ಮಾಡದೆ ಈ ಮನೆ ಗೌರವನ ಕಾಪಾಡೋದಕ್ಕೆ ನಿಮ್ ಇನ್ನೊಬ್ಳು ಮಗಳನ್ನ ತ್ಯಾಗ ಮಾಡೋದಕ್ಕೆ ಮುಂದೆ ಬಂದ್ರಿ ನೋಡಿ. ನಿಮ್ ಮೇಲಿದ್ದಿದ್ದ ಗೌರವ ಈಗ ನನ್ಗಿನ್ನೂ ಜಾಸ್ತಿ ಆಯ್ತಣ್ಣ. ಸರ್ಗೊಡ್ತಾ ಇದ್ದೀನಿ ಅಣ್ಣ. ನಿಮ್ ದೊಡ್ಡ ಮಗಳ ಜೊತೆಗೆ ಹೋಗಿರೋ ಈ ಮನೆ ಮರ್ಯಾದೆನೂ ವಾಪಸ್ ತಂದ್ಕೊಡಿ, ಬದುಕೋತೀವಿ. ಇಷ್ಟಕ್ಕೂ ದೇವ್ರ ಆಸೆನೂ ಇದೆ ಏನೋ, ಅದಕ್ಕೆ ಅವನು ಹೀಗೆಲ್ಲ ಮಾಡಿದ್ನೇನೋ. ಆದ್ರೆ ನಾವ್ ಅನ್ಕೊಂಡ್ಬಿಟ್ರೆ ಸಾಕ, ಇದಕ್ಕೆ ಅವರಿಬ್ರು ಒಪ್ಕೋಬೇಕಲ್ವಾ? ಏನ್ ದೇವಾ, ನಿನಗೊಪ್ಪಿಗೆ ಇದೆಯಾ? ಕೇಳು ಅಂತ ಅಗತ್ಯ ಇಲ್ಲ ಅತ್ತೆ. ನಿನ್ ಮನ್ಸಲ್ಲಿ ಏನಿದೆಯಮ್ಮ? ನನ್ ಸೊಸೆ ಆಗೋಕ್ ಒಪ್ತೀಯಾ?